ಸಿದ್ಧಾಶ್ರಮದ ಪವಿತ್ರ ಭೂಮಿಯಲ್ಲಿ ರಾಕ್ಷಸರ ಸಂಹಾರ ಮುಗಿಸಿ ಅಹಲ್ಯೆಯೇ ಶಾಪ ವಿಮೋಚನೆಯ ಪುಣ್ಯಕಾರ್ಯವನ್ನು ನೆರವೇರಿಸಿದ ನಂತರ ವಿಶ್ವಾಮಿತ್ರ ಮಹರ್ಷಿಗಳು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಉತ್ತರ ದಿಕ್ಕಿನತ್ತ ಪ್ರಯಾಣ ಬೆಳೆಸಿದರು. ಅವರ ಪಯಣದ ಗುರಿ ಭವ್ಯವಾದ ಮಿಥಿಲೆ ನಗರಿ. ಗಂಗಾ ನದಿಯ ಪವಿತ್ರ ಅಲೆಗಳನ್ನು ದಾಟಿ ಹಸಿರು ಕಾನನಗಳ ಮಧ್ಯ ಸಾಗುತ್ತಿದ್ದಾಗ ರಾಮನಿಗೆ ದೂರದಲ್ಲಿ ಚಿನ್ನದಂತೆ ಹೊಳೆಯುತ್ತಿದ್ದ ಗೋಪುರಗಳು ಕಂಡವು. ಅದುವೇ ರಾಜರ್ಷಿ ಜನಕನು ಆಳುತ್ತಿದ್ದ ವಿದೇಹ ರಾಜ್ಯದ ರಾಜಧಾನಿ ಮಿಥಿಲೆ. ಮಿಥಿಲೆ ಎಂದರೆ ಕೇವಲ ಇಟ್ಟಿಗೆ ಕಲ್ಲುಗಳ ನಗರವಾಗಿರಲಿಲ್ಲ, ಅದು ಸಾಕ್ಷಾತ್ ಜ್ಞಾನದ ಗಂಗೋತ್ರಿಯಾಗಿತ್ತು. ಅಲ್ಲಿನ ಬೀದಿಗಳಲ್ಲಿ ಸಾಮಾನ್ಯ ಪ್ರಜೆಗಳೂ ಸಹ ವೇದಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಅರಮನೆಯ ಉದ್ಯಾನವನಗಳು ಸುಗಂಧಿತ ಪುಷ್ಪಗಳಿಂದ ತುಂಬಿದ್ದವು. ಆ ನಗರದ ಮೇಲೆ ಒಂದು ವಿಚಿತ್ರವಾದ ದೈವಿಕ ಶಾಂತಿ ನೆಲೆಸಿತ್ತು. ಜನಕ ಮಹಾರಾಜನು ಒಂದು ಬೃಹತ್ ಯಜ್ಞವನ್ನು ಹಮ್ಮಿಕೊಂಡಿದ್ದನು ಮತ್ತು ಆ ಯಜ್ಞಕ್ಕೆ ಸಾಕ್ಷಿಯಾಗಲು ನೂರಾರು ದೇಶಗಳ ರಾಜರುಗಳು ಮಹರ್ಷಿಗಳು ಅಲ್ಲಿ ನೆರೆದಿದ್ದರು. ವಿಶ್ವಾಮಿತ್ರರು ಇಬ್ಬರು ಸುಕುಮಾರರೊಂದಿಗೆ ನಗರದ ಸೀಮೆಯನ್ನು ಪ್ರವೇಶಿಸುತ್ತಿದ್ದಂತೆ ಅಲ್ಲಿನ ಜನರೆಲ್ಲರೂ ತಮ್ಮ ಕೆಲಸಗಳನ್ನು ಬಿಟ್ಟು ರಸ್ತೆಯ ಬದಿಯಲ್ಲಿ ನಿಂತು ನೋಡತೊಡಗಿದರು. ಯಾರು ಈ ಬಾಲಕರು? ಸೂರ್ಯಚಂದ್ರರಂತೆ ಬೆಳಗುತ್ತಿರುವ ಇವರು ಮನುಷ್ಯರೋ ಅಥವಾ ದೇವತೆಗಳೋ ಎಂದು ಜನರು ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು. ರಾಮನ ನೀಲವರ್ಣದ ದೇಹದ ಕಾಂತಿ ಮತ್ತು ಲಕ್ಷ್ಮಣನ ಬಂಗಾರದಂತಹ ಮೈಬಣ್ಣ ಇಡೀ ನಗರಕ್ಕೆ ಹೊಸ ಕಳೆಯನ್ನು ತಂದಿತ್ತು. ವಿಶ್ವಾಮಿತ್ರರು ಬಂದಿರುವ ಸುದ್ದಿ ಕೇಳುತ್ತಿದ್ದಂತೆ ಜನಕ ಮಹಾರಾಜನು ತನ್ನ ಮಂತ್ರಿಗಳು ಮತ್ತು ಕುಲಗುರು ಶತಾನಂದರೊಡನೆ ಓಡಿಬಂದನು. ಬ್ರಹ್ಮರ್ಷಿ ವಿಶ್ವಾಮಿತ್ರರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ದಿವ್ಯವಾದ ಆಸನದಲ್ಲಿ ಕುಳ್ಳಿರಿಸಿ ಪೂಜಿಸಿದನು. ಆದರೆ ಜನಕನ ಕಣ್ಣುಗಳು ಪದೇ ಪದೇ ಆ ಇಬ್ಬರು ಬಾಲಕರ ಮೇಲೆ ಬೀಳುತ್ತಿದ್ದವು. ರಾಜರ್ಷಿ ಜನಕನು ಒಬ್ಬ ಮಹಾನ್ ಜ್ಞಾನಿ, ಸುಖದುಃಖಗಳಿಗೆ ಅಳುಕದವನು. ಅಂತಹ ಜ್ಞಾನಿಯೇ ರಾಮನನ್ನು ನೋಡಿದ ಕ್ಷಣದಲ್ಲಿ ತನ್ನನ್ನು ತಾನು ಮರೆತು ಮೈಮರೆತು ನಿಂತುಬಿಟ್ಟನು. ಆತನ ಹೃದಯದಲ್ಲಿ ಒಂದು ತಂದೆಯ ಪ್ರೀತಿಯುಕ್ಕಿ ಬಂತು. ಆತ ವಿನಮ್ರವಾಗಿ ಕೇಳಿದನು, ಮಹಾಮುನಿಗಳೇ, ಸಕಲ ತೇಜಸ್ಸಿನಿಂದ ಕೂಡಿದ ಈ ಸುಕುಮಾರರು ಯಾರು? ಇವರನ್ನು ಕಂಡರೆ ನನ್ನ ಮನಸ್ಸಿನಲ್ಲಿ ಭಕ್ತಿಯ ಅಲೆಗಳು ಏಳುತ್ತಿವೆ. ಇವರು ಕ್ಷತ್ರಿಯರಂತೆ ಬಿಲ್ಲುಬಾಣಗಳನ್ನು ಹಿಡಿದಿದ್ದಾರೆ, ಆದರೆ ಇವರ ಮುಖದಲ್ಲಿ ಯೋಗಿಗಳ ಪ್ರಶಾಂತತೆ ಇದೆ. ದೇವಲೋಕದ ಅಶ್ವಿನಿ ದೇವತೆಗಳೇ ಭೂಮಿಗೆ ಇಳಿದು ಬಂದಂತೆ ಕಾಣುತ್ತಿದ್ದಾರೆ. ಇವರ ಪರಿಚಯವೇನು ಗುರುದೇವ? ವಿಶ್ವಾಮಿತ್ರರು ಮಂದಹಾಸ ಬೀರುತ್ತಾ ಉತ್ತರಿಸಿದರು. ಜನಕ ಮಹಾರಾಜನೇ, ಇವರು ಅಯೋಧ್ಯೆಯ ಚಕ್ರವರ್ತಿ ದಶರಥನ ಪುತ್ರರು. ಇವನು ಶ್ರೀರಾಮ, ಇವನು ಲಕ್ಷ್ಮಣ. ಇವರು ಸಿದ್ಧಾಶ್ರಮದಲ್ಲಿ ಭೀಕರ ರಾಕ್ಷಸರನ್ನು ಸಂಹರಿಸಿ ನನ್ನ ಯಜ್ಞವನ್ನು ರಕ್ಷಿಸಿದ್ದಾರೆ. ನಿನ್ನ ಅರಮನೆಯಲ್ಲಿರುವ ಆ ದಿವ್ಯ ಶಿವಧನುಸ್ಸನ್ನು ನೋಡುವ ಹಂಬಲದಿಂದ ಇಲ್ಲಿಗೆ ಬಂದಿದ್ದಾರೆ. ಜನಕನು ಅತ್ಯಂತ ಹರ್ಷದಿಂದ ಅವರನ್ನು ಅರಮನೆಯ ಅತಿಥಿಗೃಹಕ್ಕೆ ಕರೆದೊಯ್ದನು. ಅಲ್ಲಿ ಅವರಿಗೆ ರಾಜಮರ್ಯಾದೆಯೊಂದಿಗೆ ಆತಿಥ್ಯ ನೀಡಲಾಯಿತು. ರಾಮನು ಆ ನಗರದ ಪ್ರತಿಯೊಂದು ಮೂಲೆಯನ್ನು ಕುತೂಹಲದಿಂದ ಗಮನಿಸುತ್ತಿದ್ದನು. ಆತನಿಗೆ ತಿಳಿಯದಿದ್ದರೂ ಆ ಮಿಥಿಲೆಯ ಮಣ್ಣು ತನ್ನ ಪ್ರಿಯತಮೆ ಸೀತೆಯ ಜನ್ಮಸ್ಥಳವಾಗಿತ್ತು. ರಾಮನು ಅರಮನೆಯ ಉದ್ಯಾನವನದಲ್ಲಿ ಸಂಚರಿಸುತ್ತಿದ್ದಾಗ ಪ್ರಕೃತಿಯೇ ಸಂಭ್ರಮಿಸುತ್ತಿತ್ತು. ಮರಗಳು ಹೂಮಳೆ ಸುರಿಸುತ್ತಿದ್ದವು, ಪಕ್ಷಿಗಳು ಹಾಡುತ್ತಿದ್ದವು. ಇದು ಕೇವಲ ಒಂದು ಭೇಟಿಯಾಗಿರಲಿಲ್ಲ, ಇದು ಯುಗಯುಗಾಂತರಗಳ ನಂಟಿರುವ ರಾಮ ಮತ್ತು ಸೀತೆಯರ ಮಿಲನಕ್ಕೆ ವಿಧಿಯು ಹಾಕಿದ ಮೊದಲ ಮೆಟ್ಟಿಲಾಗಿತ್ತು. ಜನಕನ ಅರಮನೆಯಲ್ಲಿನ ಆ ಶಿವಧನುಸ್ಸು ಈಗ ರಾಮನ ಹಸ್ತಕ್ಕಾಗಿ ಕಾಯುತ್ತಿತ್ತು. ರಾಮನು ಮಿಥಿಲೆಗೆ ಬಂದಿರುವುದು ಕೇವಲ ಧನುಸ್ಸನ್ನು ನೋಡಲಲ್ಲ, ಬದಲಾಗಿ ಇಡೀ ಜಗತ್ತಿನ ಇತಿಹಾಸವನ್ನು ಬದಲಾಯಿಸಲು ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಮಿಥಿಲೆಯ ಸೂರ್ಯೋದಯವು ಅಂದು ಕೇವಲ ಹೊಸ ದಿನವನ್ನಲ್ಲ, ಹೊಸ ಇತಿಹಾಸವನ್ನೇ ಹೊತ್ತು ತಂದಿತ್ತು. ಜನಕ ಮಹಾರಾಜನ ಅರಮನೆಯ ವಿಶಾಲವಾದ ಪ್ರಾಂಗಣದಲ್ಲಿ ಸೀತೆಯ ಸ್ವಯಂವರಕ್ಕೆ ಎಲ್ಲವೂ ಸಜ್ಜಾಗಿತ್ತು. ಆದರೆ ಈ ಸ್ವಯಂವರವು ಸಾಧಾರಣವಾದದ್ದಾಗಿರಲಿಲ್ಲ. ಇದು ಕೇವಲ ರೂಪಗುಣಗಳ ಪರೀಕ್ಷೆಯಾಗಿರಲಿಲ್ಲ, ಬದಲಾಗಿ ಇದು ದೈವಿಕ ಶಕ್ತಿಯ ಪರೀಕ್ಷೆಯಾಗಿತ್ತು. ಸಭೆಯ ಮಧ್ಯಭಾಗದಲ್ಲಿ ಸಾವಿರಾರು ಜನರ ಕಣ್ಣುಗಳು ಒಂದು ಬೃಹತ್ ವಸ್ತುವಿನ ಮೇಲೆ ನೆಟ್ಟಿದ್ದವು. ಅಲ್ಲಿ 8 ಚಕ್ರಗಳಿರುವ ಬೃಹತ್ ಕಬ್ಬಿಣದ ಪೆಟ್ಟಿಗೆಯೊಂದಿತ್ತು. ಅದನ್ನು ಎಳೆಯಲು ನೂರಾರು ಬಲಿಷ್ಠ ಪುರುಷರು ಏದುಸಿರು ಬಿಡುತ್ತಿದ್ದರು. ಆ ಪೆಟ್ಟಿಗೆಯ ಒಳಗಿದ್ದದ್ದೇ ಆ ಜಗತ್ಪ್ರಸಿದ್ಧ ತ್ರಯಂಬಕ ಅಥವಾ ಶಿವಧನುಸ್ಸು. ಆ ಧನುಸ್ಸಿನ ಕಥೆಯನ್ನು ಕೇಳಿದರೆ ಮೈನಡುಗುತ್ತದೆ. ಇದು ಸಾಧಾರಣ ಬಿಲ್ಲಲ್ಲ. ಯುಗಗಳ ಹಿಂದೆ ದೇವತೆಗಳ ನಡುವೆ ಸಂಘರ್ಷ ಉಂಟಾದಾಗ ಭಗವಾನ್ ಶಿವನು ತನ್ನ ಶಕ್ತಿಯನ್ನು ಈ ಧನುಸ್ಸಿನಲ್ಲಿ ತುಂಬಿದ್ದನು. ದಕ್ಷಬ್ರಹ್ಮನ ಯಜ್ಞದ ಸಮಯದಲ್ಲಿ ಶಿವನು ಇದೇ ಧನುಸ್ಸಿನಿಂದ ದೇವತೆಗಳನ್ನು ಎದುರಿಸಿದ್ದನು. ನಂತರ ಇದು ಮಿಥಿಲೆಯ ರಾಜವಂಶಕ್ಕೆ ಪರಂಪರೆಯಾಗಿ ಬಂದಿತ್ತು. ದೇವತೆಗಳಿಗೂ ಎತ್ತಲು ಅಸಾಧ್ಯವಾದ ಈ ಬಿಲ್ಲು ಜನಕನ ಅರಮನೆಯಲ್ಲಿ ಪೂಜಿಸಲ್ಪಡುತ್ತಿತ್ತು. ಆದರೆ ಜನಕ ಮಹಾರಾಜನು ಈ ಬಿಲ್ಲಿನ ಶಕ್ತಿಯನ್ನು ಪರೀಕ್ಷಿಸಲು ಒಂದು ಘಟನೆಯೇ ಕಾರಣವಾಯಿತು.
ಒಮ್ಮೆ ಬಾಲಿಕಾ ಸೀತೆಯು ಆಟವಾಡುತ್ತಾ ಯಾರೂ ಅಲುಗಾಡಿಸಲೂ ಸಾಧ್ಯವಿಲ್ಲದ ಆ ಮಹಾನ್ ಶಿವಧನುಸ್ಸನ್ನು ಒಂದು ಕೈಯಿಂದ ಎತ್ತಿ ಆ ಜಾಗವನ್ನು ಗುಡಿಸಿ ಒರೆಸಿದಳು. ಇದನ್ನು ಕಂಡು ದಂಗಾದ ಜನಕನಿಗೆ ಅಂದೇ ತಿಳಿದಿತ್ತು, ತನ್ನ ಮಗಳು ಸಾಧಾರಣ ಹುಡುಗಿಯಲ್ಲ, ಅವಳು ಮಹಾನ್ ಶಕ್ತಿಯ ಅವತಾರ ಎಂದು. ಹಾಗಾಗಿ ಅವಳಿಗೆ ವರನಾಗುವವನು ಈ ಶಿವಧನುಸ್ಸಿನ ಶಕ್ತಿಯನ್ನು ಮೀರಿಸುವ ಪರಾಕ್ರಮಿಯಾಗಲೇಬೇಕು ಎಂದು ಜನಕ ಅಂದು ಪ್ರತಿಜ್ಞೆ ಮಾಡಿದನು. ಸಭೆಯಲ್ಲಿ ದೇಶ ವಿದೇಶಗಳಿಂದ ಬಂದಿದ್ದ ಪರಾಕ್ರಮಿ ರಾಜರುಗಳಿದ್ದರು. ಅವರ ತೋಳುಗಳಲ್ಲಿ ಮದವೇರಿದ ಆನೆಗಳ ಬಲವಿತ್ತು. ಒಬ್ಬೊಬ್ಬರಾಗಿ ರಾಜರು ಅಹಂಕಾರದಿಂದ ಮೇಲೆದ್ದರು. ಈ ಪುಟ್ಟ ಬಿಲ್ಲನ್ನು ಎತ್ತುವುದು ನಮಗೆ ಯಾವ ಲೆಕ್ಕ ಎಂದು ಮೀಸೆ ತಿರುವಿದರು. ಆದರೆ ಆ ಕಬ್ಬಿಣದ ಪೆಟ್ಟಿಗೆಯ ಹತ್ತಿರ ಹೋದಾಗಲೇ ಅವರಿಗೆ ಸಾವಿನ ನಡುಕ ಉಂಟಾಯಿತು. ಬಲಿಷ್ಠ ರಾಜರು ಆ ಬಿಲ್ಲನ್ನು ಎತ್ತಲು ಹೋಗಿ ಮುಖ ಕೆಂಪಗಾಯಿತು, ಮೈಯೆಲ್ಲ ಬೆವೆತು ಹೋಯಿತು. ಎಷ್ಟೋ ರಾಜರು ಬಿಲ್ಲನ್ನು ಎತ್ತಲು ಪ್ರಯತ್ನಿಸುವಾಗ ಅದರ ತೂಕಕ್ಕೆ ತಾವೇ ಕೆಳಗೆ ಬಿದ್ದರು. ಇನ್ನು ಕೆಲವರು ಅದರ ಹೆದೆಯನ್ನು ಮುಟ್ಟಲು ಕೂಡ ಸಾಧ್ಯವಾಗದೆ ತಲೆ ತಗ್ಗಿಸಿ ಅವಮಾನಿತರಾದರು. ಜಗತ್ಪ್ರಸಿದ್ಧ ಬಲಿಷ್ಠನಾದ ಲಂಕೆಯ ರಾಜ ರಾವಣನೂ ಸಹ ಈ ಸಭೆಯಿಗೆ ಬಂದಿದ್ದನು ಎಂದು ಕೆಲವು ಕಥೆಗಳು ಹೇಳುತ್ತವೆ. ಆತನು ತನ್ನ 20 ಕೈಗಳ ಬಲವನ್ನು ಬಳಸಿ ಬಿಲ್ಲನ್ನು ಎತ್ತಲು ಹೋಗಿ ವಿಫಲನಾಗಿ ಆ ಬಿಲ್ಲಿನ ತೂಕಕ್ಕೆ ಕೈ ಸಿಕ್ಕಿ ಬಂದು ನರಳಿದನೆಂಬ ರೋಚಕ ವರ್ಣನೆಯಿದೆ. ಸಭೆಯು ಕೇವಲ ಸೋಲಿನ ನಿಟ್ಟುಸಿರುಗಳಿಂದ ತುಂಬಿತ್ತು. ಜನಕ ಮಹಾರಾಜನು ಇದೆಲ್ಲವನ್ನು ನೋಡಿ ತೀವ್ರ ದುಃಖಿತನಾದನು. ಜನಕನು ಸಭೆಯತ್ತ ತಿರುಗಿ ಗುಡುಗಿದನು. ಓ ಭೂಪತಿಗಳೇ, ಈ ಭೂಮಿಯ ಮೇಲೆ ಪೌರುಷವೇ ಸತ್ತು ಹೋಯಿತೆ? ಇಡೀ ಸಭೆಯಲ್ಲಿ ಈ ಬಿಲ್ಲಿನ ಹೆದೆ ಏರಿಸುವ ಒಬ್ಬ ವೀರನೂ ಇಲ್ಲವೇ? ನನ್ನ ಪುತ್ರಿ ಸೀತೆಯು ಕುಮಾರಿಯಾಗಿಯೇ ಉಳಿಯಬೇಕೆಂಬುದು ವಿಧಿಯ ಲೀಲೆಯೋ? ಈ ಆರ್ಯಾವರ್ತವು ಕ್ಷತ್ರಿಯ ಶೂನ್ಯವಾಯಿತು ಎಂದು ನಾನು ಭಾವಿಸಬೇಕೆ? ಜನಕನ ಈ ಕಟು ಮಾತುಗಳು ಇಡೀ ಸಭೆಯನ್ನು ಮೌನವಾಗಿಸಿತು. ರಾಜರುಗಳೆಲ್ಲರೂ ಅವಮಾನದಿಂದ ನೆಲ ನೋಡುತ್ತಿದ್ದರು. ಆದರೆ ಆ ಸಮಯದಲ್ಲಿ ವಿಶ್ವಾಮಿತ್ರರ ಪಕ್ಕದಲ್ಲಿ ಶಾಂತವಾಗಿ ಕುಳಿತಿದ್ದ ಬಾಲರಾಮನು ತನ್ನ ಗುರುಗಳ ಮುಖವನ್ನು ನೋಡಿದನು. ರಾಮನ ಕಣ್ಣುಗಳಲ್ಲಿ ಆತಂಕವಿರಲಿಲ್ಲ, ಬದಲಾಗಿ ಒಂದು ವಿಚಿತ್ರವಾದ ದೈವಿಕ ತೇಜಸ್ಸಿತ್ತು. ಆತ ವಿಶ್ವಾಮಿತ್ರರ ಸನ್ನೆಗಾಗಿ ಕಾಯುತ್ತಿದ್ದನು. ವಿಶ್ವಾಮಿತ್ರರು ಈಗ ಎದ್ದು ನಿಂತರು. ಅವರ ಮುಖದಲ್ಲಿ ವಿಜಯದ ಮಂದಹಾಸವಿತ್ತು. ರಾಮ, 7 ವತ್ಸ, ಈ ಶಿವಧನುಸ್ಸನ್ನು ಎತ್ತಿ ಜನಕನ ಸಂಕಟವನ್ನು ದೂರ ಮಾಡು. ಈ ಲೋಕಕ್ಕೆ ನಿನ್ನ ಪರಾಕ್ರಮವನ್ನು ತೋರಿಸು ಎಂದು ಮಧುರವಾಗಿ ಆಜ್ಞಾಪಿಸಿದರು. ಗುರುಗಳ ಆಜ್ಞೆಯಾಗುತ್ತಿದ್ದಂತೆ ರಾಮನು ವಿನಯದಿಂದ ಎದ್ದು ನಿಂತನು. ಸಭೆಯಲ್ಲಿದ್ದ ಸಾವಿರಾರು ಜನರ ಕಣ್ಣುಗಳು ಆ ನೀಲಮೇಘ ಶ್ಯಾಮಲವರ್ಣದ ಬಾಲಕನ ಮೇಲೆ ನೆಟ್ಟವು. ಇಷ್ಟು ದೊಡ್ಡ ರಾಜರುಗಳೇ ಸೋತು ಹೋಗಿರುವಾಗ ಈ ಸುಕುಮಾರ ಬಾಲಕ ಏನು ಮಾಡಲು ಸಾಧ್ಯ ಎಂದು ಜನರು ಸಂಶಯದಿಂದ ಮಾತನಾಡಿಕೊಂಡರು. ಆದರೆ ಸೀತಾಮಾತೆ ಮಾತ್ರ ಅರಮನೆಯ ಮಹಡಿಯಿನ್ನ ಮರೆಯಲ್ಲಿ ನಿಂತು ಮನದಲ್ಲೇ ಪ್ರಾರ್ಥಿಸುತ್ತಿದ್ದಳು. ಹೇ ದೇವ, ನನ್ನ ವರ ಈತನಾಗಲಿ ಎಂದು. ಸಭೆಯು ಸ್ತಬ್ಧವಾಗಿತ್ತು. ಜನಕ ಮಹಾರಾಜನ ಹತಾಶೆಯ ಮಾತುಗಳು ಗಾಳಿಯಲ್ಲಿ ಇನ್ನೂ ಪ್ರತಿಧ್ವನಿಸುತ್ತಿದ್ದವು. ಆ ಮಹಾನ್ ಪರಾಕ್ರಮಿ ರಾಜರುಗಳೆಲ್ಲರೂ ಅವಮಾನದಿಂದ ತಲೆ ತಗ್ಗಿಸಿ ಕುಳಿತಿದ್ದರು. ಆ ಕ್ಷಣದಲ್ಲಿ ಬ್ರಹ್ಮರ್ಷಿ ವಿಶ್ವಾಮಿತ್ರರ ಸಣ್ಣದೊಂದು ಸನ್ನೆ ಇಡೀ ಇತಿಹಾಸವನ್ನೇ ಬದಲಾಯಿಸಿತು. ರಾಮ, 7 ವತ್ಸ ಎಂಬ ಗುರುಗಳ ವಾಣಿ ಕೇಳುತ್ತಿದ್ದಂತೆ ಸಿಂಹದ ಮರಿಯಂತೆ ರಾಮನು ತನ್ನ ಆಸನದಿಂದ ಎದ್ದು ನಿಂತನು. ರಾಮನು ಹೆಜ್ಜೆ ಹಾಕುತ್ತಿದ್ದರೆ ಆತನ ಪಾದದ ಸದ್ದಿಗೆ ಮಿಥಿಲೆಯ ನೆಲ ನಡುಗುತ್ತಿರುವಂತೆ ಭಾಸವಾಗುತ್ತಿತ್ತು. 16ರ ಹರೆಯದ ಆ ಸುಕುಮಾರ ಬಾನಕ ಆನೆಗಳ ಹಿಂಡಿನ ಮಧ್ಯೆ ಸಾಗುವ ಗಜರಾಜನಂತೆ ಗಂಭೀರವಾಗಿ ಆ ಕಬ್ಬಿಣದ ಪೆಟ್ಟಿಗೆಯತ್ತ ಹೆಜ್ಜೆ ಹಾಕಿದನು. ಸಭೆಯಲ್ಲಿದ್ದ ಪ್ರತಿಯೊಬ್ಬರ ಕಣ್ಣುಗಳು ಆತನ ಮೇಲೆ ನೆಟ್ಟಿದ್ದವು. ಕೆಲವರು ಆಶ್ಚರ್ಯದಿಂದ ನೋಡುತ್ತಿದ್ದರೆ ಸೋತ ರಾಜರುಗಳು ಹೀಯಾಳಿಸುತ್ತಿದ್ದರು. ನಮ್ಮಂತಹ ಬಲಿಷ್ಠರಿಗೆ ಅಸಾಧ್ಯವಾದದ್ದು ಈ ಬಾಲಕನಿಗೆ ಸಾಧ್ಯವೇ ಎಂದು. ರಾಮನು ಆ ಬೃಹತ್ ಪೆಟ್ಟಿಗೆಯ ಹತ್ತಿರ ಬಂದು ನಿಂತನು. ಆ ಪೆಟ್ಟಿಗೆಯ ಮೇಲೆ ಶಿವನ ಸಂಕೇತಗಳಿದ್ದವು. ರಾಮನು ಮೊದಲು ಆ ಬಿಲ್ಲನ್ನು ಪ್ರದಕ್ಷಿಣೆ ಹಾಕಿ ಕೈಮುಗಿದು ನಮಸ್ಕರಿಸಿದನು. ಆತ ನಮಸ್ಕರಿಸುತ್ತಿರುವುದು ಕೇವಲ ಒಂದು ಬಿಲ್ಲಿಗಲ್ಲ, ಅದರಲ್ಲಿ ಅಡಗಿರುವ ಮಹಾದೇವನ ಶಕ್ತಿಗೆ. ನಂತರ ರಾಮನು ವಿಶ್ವಾಮಿತ್ರರನ್ನು ಒಮ್ಮೆ ತಿರುಗಿ ನೋಡಿದನು. ಗುರುಗಳ ಕಣ್ಣುಗಳಲ್ಲಿ ಬೆಂಬಲವಿತ್ತು. ನಂತರ ಜನಕನನ್ನು ನೋಡಿದನು. ಆತನ ಕಣ್ಣುಗಳಲ್ಲಿ ನಂಬಿಕೆಯಿತ್ತು. ಕೊನೆಯದಾಗಿ ರಾಮನು ತನ್ನ ಮನದ ಮಂದಿರದಲ್ಲಿ ನೆಲೆಸಿದ್ದ ಜಾನಕಿಯನ್ನು ಸ್ಮರಿಸಿದನು. ಇದೇ ಸಮಯದಲ್ಲಿ ಅರಮನೆಯ ಮಹಡಿಯಿಂದ ಸೀತಾಮಾತೆ ತನ್ನನ್ನು ಯಾರು ಮದುವೆಯಾಗುತ್ತಾರೆಂಬ ಆತಂಕದಿಂದ ನಡುಗುತ್ತಿದ್ದಳು. ಅವಳ ಮನಸ್ಸು ಮಾತ್ರ ಈ ನೀರಮೇಘ ಶ್ಯಾಮಲವರ್ಣದ ರಾಜಕುಮಾರನೇ ತನ್ನ ವರನಾಗಲಿ ಎಂದು ಪ್ರಾರ್ಥಿಸುತ್ತಿತ್ತು. ನೋಡುತ್ತಿದ್ದಂತೆ ಒಂದು ಅದ್ಭುತ ಸಂಭವಿಸಿತು. 5,000 ಬಲಿಷ್ಠ ಪುರುಷರು ಎಳೆಯಲು ಒದ್ದಾಡುತ್ತಿದ್ದ ಆ ಭಾರೀ ಕಬ್ಬಿಣದ ಪೆಟ್ಟಿಗೆಯನ್ನು ರಾಮನು ತೃಣದಂತೆ, ಅಂದರೆ ಒಂದು ಹುಲ್ಲಿನ ಕಡ್ಡಿಯಂತೆ ತನ್ನ ಎಡಗೈಯಿಂದ ಮೇಲಕ್ಕೆತ್ತಿದನು. ಸಭೆಯು ಉಸಿರು ಬಿಗಿಹಿಡಿದು ಮೌನವಾಯಿತು. ರಾಮನು ಆ ದೈತ್ಯಾಕಾರದ ಬಿಲ್ಲನ್ನು ನೋಡಿ ಗರುಗನಂತೆ ಏಗಿ ನಿಂತನು. ಇವತ್ತು ಆ ಬಿಲ್ಲನ್ನು ಪ್ರತಿಷ್ಠಾಪನೆ ಮಾಡಲು. ರಾಮನು ಆ ಪೆಟ್ಟಿಗೆಯಿಂದ ಶಿವಧನುಸ್ಸನ್ನು ಹೊರತೆಗೆದನು. ಆ ಬಿಲ್ಲಿನ ದೈತ್ಯಾಕಾರವನ್ನು ಕಂಡು ರಾಜರ ಎದೆ ನಡುಗಿತು. ಆದರೆ ರಾಮನ ಮುಖದಲ್ಲಿ ಮಾತ್ರ ಒಂದು ಶಾಂತವಾದ ಮಂದಹಾಸವಿತ್ತು.
ಆತ ಆ ಬಿಲ್ಲನ್ನು ತನ್ನ ಬಲಗೈಗೆ ವರ್ಗಾಯಿಸಿಕೊಂಡು ಅದರ ಮಧ್ಯಭಾಗವನ್ನು ಭದ್ರವಾಗಿ ಹಿಡಿದನು. ಪ್ರಭು, ನಾನು ಇದರ ಹೆದೆಯನ್ನು ಏರಿಸಲೇ ಎಂದು ವಿಶ್ವಾಮಿತ್ರರನ್ನು ವಿನಯದಿಂದ ಕೇಳಿದನು. ಖಂಡಿತ ರಾಮ, ನಿನ್ನಿಚ್ಛೆಯಂತೆ ಮಾಡು ಎಂದರು ಗುರುಗಳು. ರಾಮನು ಆ ಮಹಾನ್ ಧನುಸ್ಸಿನ ಒಂದು ತುದಿಯನ್ನು ನೆಲಕ್ಕೆ ಒತ್ತಿ ಹಿಡಿದು ಮತ್ತೊಂದು ತುದಿಯನ್ನು ಬಗ್ಗಿಸಲು ಆರಂಭಿಸಿದನು. ಬಿಲ್ಲು ಬಗ್ಗುತ್ತಿತ್ತು. ತ್ರೇತಾಯುಗದ ಆಕಾಶದಲ್ಲಿ ದೇವತೆಗಳು ಆಶ್ಚರ್ಯದಿಂದ ಕೆಳಗೆ ನೋಡುತ್ತಿದ್ದರು. ರಾಮನು ಬಿಲ್ಲನ್ನು ಅತಿಯಾಗಿ ಬಗ್ಗಿಸಿ ಅದರ ಹೆದೆಯನ್ನು ಏರಿಸಲು ಹೋದಾಗ ಬ್ರಹ್ಮಾಂಡವನ್ನೇ ಸೀಳುವಂತಹ ಭೀಕರ ಶಬ್ದವಾಯಿತು. ಸಾಕ್ಷಾತ್ ಮಹಾದೇವನ ಆ ಶಿವಧನುಸ್ಸು 2 ತುಂಡಾಗಿ ಮುರಿದುಬಿಟ್ಟು. ಆ ಶಬ್ದ ಎಷ್ಟು ಭಯಾನಕವಾಗಿತ್ತೆಂದರೆ ಮಿಥಿಲೆಯ ಭೂಮಿ ನಡುಗಿತು, ಬೆಟ್ಟಗಳು ಕಂಪಿಸಿದವು. ಸಭೆಯಲ್ಲಿದ್ದ ಎಷ್ಟೋ ರಾಜರು ಆ ಶಬ್ದದ ಅಬ್ಬರಕ್ಕೆ ಪ್ರಜ್ಞೆ ಕಪ್ಪಿ ಕೆಳಗಬಿದ್ದರು. ಧೂಳು ಅಡಗಿದಾಗ ಕಂಡ ದೃಶ್ಯವೇನೆಂದರೆ ರಾಮನು ನಿಶ್ಚಲವಾಗಿ ನಿಂತಿದ್ದಾನೆ. ಆತನ ಪಾದದ ಬಳಿ ಆ ಮಹಾನ್ ಶಿವಧನುಸ್ಸು 2 ಭಾಗವಾಗಿ ಬಿದ್ದಿದೆ. ಕ್ಷಣಕಾಲ ಮೌನವಾಗಿದ್ದ ಸಭೆಯಲ್ಲಿ ಹಠಾತ್ತಾಗಿ ಹರ್ಷೋದ್ಗಾರಗಳು ಮೊಳಗಿದವು. ಜೈ ಶ್ರೀರಾಮ್ ಎಂಬ ಘೋಷಣೆಗಳು ಮಿಥಿಲೆಯ ಆಕಾಶವನ್ನು ಮುಟ್ಟಿದವು. ಜನಕ ಮಹಾರಾಜನು ಆನಂದ ಬಾಷ್ಪಗಳೊಂದಿಗೆ ಸಿಂಹಾಸನದಿಂದ ಓಡಿಬಂದು ರಾಮನನ್ನು ಆಲಿಂಗಿಸಿಕೊಂಡನು. ರಾಮ, ನೀನು ಕೇವಲ ಬಿಲ್ಲನ್ನು ಮುರಿಯಲಿಲ್ಲ, ಈ ಜನಕನ ಕಠಿಣ ಪ್ರತಿಜ್ಞೆಯನ್ನು ಗೆದ್ದಿದ್ದಾಯ ಎಂದು ಕೊಂಡಾಡಿದನು. ಅದೇ ಸಮಯದಲ್ಲಿ ರತ್ನಖಚಿತವಾದ ಮುತ್ತಿನ ಹಾರವನ್ನು ಕೈಯಲ್ಲಿ ಹಿಡಿದು ಸೀತಾಮಾತೆ ಮೆಲ್ಲನೆ ಸಭೆಗೆ ಪ್ರವೇಶಿಸಿದಳು. ಅವಳ ಹೆಜ್ಜೆ ಗೆಜ್ಜೆ ನಾದವು ರಾಮನ ಪರಾಕ್ರಮಕ್ಕೆ ಸುಂದರ ಸಂಗೀತದಂತಾಯಿತು. ಅವಳು ರಾಮನ ಹತ್ತಿರ ಬಂದು ಆತನ ತೇಜಸ್ಸಿನ ಮುಖವನ್ನು ನೋಡಿ ಮೈಮರೆತಳು. ವಿಶ್ವಾಮಿತ್ರರ ಸಮ್ಮತಿಯೊಂದಿಗೆ ಸೀತೆಯು ಆ ಮುತ್ತಿನ ಹಾರವನ್ನು ರಾಮನ ಕೊರಳಿಗೆ ಹಾಕಿದಳು. ಧರ್ಮ ಮತ್ತು ಶಕ್ತಿಯ ಅಪ್ರತಿಮ ಮಿಲನವಾಯಿತು. ಸೂರ್ಯವಂಶದ ಕುಡಿ ಮತ್ತು ಜನಕನ ಮುದ್ದಿನ ಮಗಳ ವಿವಾಹಕ್ಕೆ ಇಡೀ ಪ್ರಕೃತಿಯೇ ಸಾಕ್ಷಿಯಾಯಿತು. ಶಿವಧನುಸ್ಸು ಮುರಿಯಿತು. ಸೀತಾರಾಮರ ಮಿಲನವಾಯಿತು. ಆದರೆ ಈ ಸಂಭ್ರಮದ ನಡುವೆಯೇ ಒಂದು ಕರಾಳ ನೆರಳು ಮಿಥಿಲೆಗೆ ಕಾಲಿಡುತ್ತಿದೆ. ಶಿವಧನುಸ್ಸು ಮುರಿದ ಆ ಭೀಕರ ಶಬ್ದವು ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದ ಕೋಪಿಷ್ಠ ಪರಶುರಾಮರ ಕಿವಿಗೆ ಬಿದ್ದಿದೆ. ಕೈಯಲ್ಲಿ ಕೊಡಲಿ ಹಿಡಿದು ಮಿಥಿಲೆಯತ್ತ ಧಾವಿಸುತ್ತಿರುವ ಆ ಪರಶುರಾಮರನ್ನು ರಾಮನು ಹೇಗೆ ಎದುರಿಸುತ್ತಾನೆ? ಬಾಲರಾಮನು ಮತ್ತು ಮಹಾವೀರ ಪರಶುರಾಮರ ನಡುವೆ ಯುದ್ಧ ನಡೆಯುವುದೋ ಅಥವಾ ಶಾಂತಿ ನೆಲೆಸುವುದೋ? ತಿಳಿಯಲು ತಪ್ಪದೇ ಕೇಳಿ ಶ್ರೀರಾಮಾಯಣ ಮಹಾಕಾವ್ಯದ ಮುಂದಿನ ಸಂಚಿಕೆ ಪರಶುರಾಮನ ಆಗಮನ ಮತ್ತು ದೈವಿಕ ಸಂಘರ್ಷ. ಹಾಗೂ ನೀವಿನ್ನ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.